ದಿಶು ಅಪ್ಪ ಏನೋ ಹೇಳ್ತಿದ್ದಾರೆ. ದಿಶು ಅವ್ರ ಫೋಟೋ ನನಗೆ ಕೊಡ್ತಿದ್ಯಾ? ನೀನು ದಿಶುನ್ ಮದ್ವೆ ಆಗ್ಬೇಕು ಅನ್ನೋದು ಅಪ್ಪನ ಆಸೆ. ಅಚ್ಚಿ ಏನ್ ಹೇಳ್ತಿದ್ಯಾ? ನೀವೆಲ್ಲ ದೀಪ ಅವ್ರು ಇಲ್ಲ ಅಂತ ಅನ್ಕೊಂಡಿದ್ದೀರ, ಆದ್ರೆ ನಾನು ಹಾಗೆ ಅನ್ಕೊಂಡಿಲ್ಲ. ಇಂಥ ಸಮಯದಲ್ಲಿ ದಿಶಾ ಅವ್ರನ್ನ ಮದ್ವೆ ಆಗು ಅಂತ ಹೇಳ್ತಿದ್ಯಲ್ಲ, ಇದೆಲ್ಲ ನಿಮಗೆ ಸರಿ ಅನ್ಸುತ್ತಾ? ನನಗೆ ದಿಶಾ ಅವ್ರ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ದೀಪ ಅವರೇ ನನ್ನ ಹೆಂಡತಿ, ಅವ್ರು ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಈ ವಿಷಯದಲ್ಲಿ ನನಗೆ ಫೋರ್ಸ್ ಮಾಡಬೇಡ. ಅದೆಂಥದೇ ಸಂದರ್ಭ ಬರಲಿಲ್ಲ, ಇಂಥದ್ದನ್ನು ಮಾಡು ಅಂತ ನೀವು ಕೈ ತೋರಿಸಿ ಹೇಳ್ತೀನ ತಲೆಗೊತ್ಕೊಂಡು ಮಾಡ್ತೀವಿ. ಹೇಳ್ತೀನಿ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಲ್ಲ. ಇದು ನಿಮ್ಮ ಮಗನಾಗಿ ನಾನು ನಿಮಗೆ ಕೊಡ್ತಿರೋ ಪ್ರಾಮಿಸ್. ನೀವು ಏನು ಹೇಳಿದ್ರು ಕೇಳ್ತೀನಿ, ನಿಮ್ಮ ಮಾತು ನಡೆಸ್ಕೊಡ್ತೀನಿ ಅಂತ ಅವತ್ತು ನಾನು ನಿಮಗೆ ಮಾತು ಕೊಟ್ಟಿದ್ದೆ. ಆದರೆ ಅದು ನನ್ನ ಮದುವೆವರೆಗೂ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮನ್ಸಿಗೆ ಇಷ್ಟ ಇಲ್ಲದೆ ಬಲವಂತಕ್ಕೋಸ್ಕರ ಏನಾದರೂ ಮಾಡಿದ್ರೆ ಅದು ಯಾರಿಗೂ ಒಳ್ಳೇದಲ್ಲ ಅಪ್ಪ. ಚಿರು, ನಿನ್ನ ಪರಿಸ್ಥಿತಿ ನಮಗೆ ಅರ್ಥ ಆಗತ್ತೆ. ಆದ್ರೆ ಅಪ್ಪನ ಆರೋಗ್ಯನೂ ಸರಿ ಇಲ್ಲ ಅನ್ನೋದು ನಿನಗೆ ಗೊತ್ತಲ್ವಾ? ಏನಾಯ್ತು ಅಂತ ನೀನೇ ನೋಡಿದ್ಯಾ. ಈಗ ದಿಶಿನ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ ಅಪ್ಪನ ಮನ್ಸಿಗೆ ಆಘಾತ ಆಗ್ಬಹುದು. ಅಪ್ಪಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೀನ್ ಕಾರಣ ಆಗ್ತೀಯ. ಕೆಲವೊಂದ್ಸಲ ನಮ್ಗೆ ಇಷ್ಟ ಇಲ್ಲದೆ ಇದ್ರು ಪರಿಸ್ಥಿತಿಗೆ ಸೋಲ್ಬೇಕಾಗತ್ತೆ ಚಿರು. ನೀನ್ ತಗೊಳ್ಳೋ ನಿರ್ಧಾರದಲ್ಲೇ ಅಪ್ಪನ ಆರೋಗ್ಯ ಅಡಗಿದೆ. ದಯವಿಟ್ಟು ಅವ್ರ ಆಸೆ ನೆರವೇರಿಸು. ನಿನ್ನೆಯಿಂದ ಈ ವಿಷಯದ ಬಗ್ಗೆ ಮಾತಾಡು ಅಂತ ಅಪ್ಪ ಹೇಳ್ತಾನೆ ಇದ್ದಾರೆ. ಆದ್ರೆ ನೀನ್ ಒಪ್ತೀಯೋ ಇಲ್ವೋ ಅಂತ ನಾನೇ ಸುಮ್ಮನಾದೆ. ಆದ್ರೆ ಅಪ್ಪ ನನ್ನ ಮಾತು ಕೇಳ್ತಾನೆ ಇಲ್ಲ. ನೋಡು ಚಿರು, ಈ ಸಮಯದಲ್ಲಿ ಅಪ್ಪನ ಮಾತನ್ನ ನೆರವೇರಿಸೋದು ಮಗನಾಗಿ ನಿನ್ ಕರ್ತವ್ಯ. ಚಿರು, ನೀನ್ ದಿಶಾನ ಮದ್ವೆ ಆಗ್ತೀನಿ ಅಂತ ಮಾತು ಕೊಡು ಅಂತ ಹೇಳ್ತಿದ್ದಾರೆ. ನಟ್ಟ ನಡುವೆ ಬಿಟ್ಟು ಹೊರಟೆ ಬಡಪಾಯಿ ಜೀವವನ್ನು ಎಂಥ ನೋವ ಸಮೇತ ಹೀಗೆ ದೂರ ಹೋಗುವ ಮುನ್ನ ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ.
ಚೆನ್ನಾಗಿರ್ಬೇಕಪ್ಪ, ನೀವು ಆರೋಗ್ಯವಾಗಿರ್ಬೇಕು. ನೀವು ಹೇಳಿದ ಮಾತು ಸದ್ಯಕ್ಕೆ ಇದನ್ನ ಕೈ ಹೇಳದ್ ಬೇಡ, ಟೈಮ್ ಕೊಡಿ. ಸದ್ಯ ಚಿರು ದಿಶಾನ ಮದ್ವೆ ಆಗೋದಿಕ್ ಒಪ್ಕೊಂಡಲ್ಲ. ದೀಪಂಗೆ ಹೊಸ ಜೀವನ ಸಿಕ್ತಂಗಾಗತ್ತೆ. ದೀಪ ದಿಶಾ ಆಗಿ ಈ ಮನೆಗ್ ಕಾಲಿಟ್ರೆ ಅವಳು ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದಾಳೋ ಅದು ಸಾಧಿಸ್ಬೋದು. ಇದೆ ಮನೆ ಯಾರು ಬೇಕಿತ್ತು? ದೀಪ ಅವ್ರು ಇದಾರ? ದೀಪನ? ಯಾವ ದೀಪ? ಈಗ ತಾನೆ ಒಂದು ಹುಡುಗಿ ಚೂಡಿದಾರ ಹಾಕೊಂಡು ಮುಖ ಮುಚ್ಕೊಂಡು ಒಳಗೆ ಬಂದ್ರಲ್ಲ, ಅವರು ಇವ್ರ ಹೆಂಡತಿ. ಹೌದಾ? ಹೌದು ಸರ್. ಅವ್ರನ್ನ ಸ್ವಲ್ಪ ಕರೀತೀರಾ? ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ವಲ್ಲ. ಒಂದು ನಿಮಿಷ ಸರ್. ಇವರು ಈ ಹುಡುಗಿನ ನಾನು ಯಾವತ್ತೂ ನೋಡೇ ಇಲ್ಲ. ಇಲ್ಲ ಚಿರು, ನಾನು ಒಂದು ಹುಡುಗಿನ ಒಂದು ಮಗು ಜೊತೆ ಡ್ರಾಪ್ ಮಾಡಿದೆ. ಆ ಹುಡುಗಿ ಆ ಮಗುನ ಇನ್ನೊಂದು ಮನೇಲಿ ಬಿಟ್ಟು ಈ ಮನೆಗೆ ಬಂದಿದ್ದು ನಾನೇ ನೋಡಿದ್ದೀನಿ. ಅವಳು ಮುಖಕ್ಕೆ ಸ್ವಲ್ಪ ಕವರ್ ಮಾಡ್ಕೊಂಡಿದ್ಲು, ಸರಿಯಾಗಿ ಗೊತ್ತಾಗ್ಲಿಲ್ಲ. ಆದ್ರೆ ಅವಳು ದೀಪ ಥರನೇ ಇದ್ಲು. ಸರ್ ದಯವಿಟ್ಟು ಒಳಗಿರೋರು ಒಂದ್ಸರ್ತಿ ಕರೀತೀರಾ? ಒಂದೇ ಒಂದ್ಸರಿ ನೋಡ್ಕೊಂಡು ಹೋಗ್ಬಿಟ್ಟು.